ಮಾನ್ಯ ಉಪ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ಬರ್ಮನಿ ಸಾಹೇಬ್, ಅದೇ ರೀತಿ ಇಲ್ಲಿ ಹಿರಿಯ ಅಧಿಕಾರಿಗಳಿಗೆ ಹಾಗೂ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗೆ, ಅಧ್ಯಕ್ಷರಿಗೆ, ಕಾರ್ಯಕರ್ತರಿಗೆ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಎಲ್ಲರಿಗೂ ಜೈ ಭೀಮ್, ಅಭಿನಂದನೆಗಳು, ಶುಭಾಶಯಗಳು. ಈಗ ಸರ್, ಈಗಾಗಲೇ ನಮ್ಮ ಹಿರಿಯ ಮುಖಂಡರು ಹಾಗೂ ಇನ್ನುಳಿದ ನಮ್ಮ ಸಮಾಜ, ಅದಕ್ಕೆ ಅವ್ರಿಗೆ ನಾವು ಚಪ್ಪಾಳೆ ತಡ್ತೇವೆ. ಎಲ್ಲರಿಗೂ ಈಗಾಗಲೇ ಸರ್ ನಾವು ಈಗಾಗಲೇ ಪ್ರತಿಯೊಂದು ಮೀಟಿಂಗ್ದಾಗ ಹೇಳಿದ್ರು ಸರ್, ಆಯಾ ಓಣಿದು ಆಯಾ ಸಂಘಟನೆಯಿಂದ ಆಯಾದ ವ್ಯಾಪ್ತಿಯಲ್ಲಿ ಏನೇನು ಸಮಸ್ಯೆ ಇದಾವೆ ಅದನ್ನು ತಾವು ಬಗೆಹರಿಸ್ತಾರೆ ಅಂತ. ಈಗ ಕೆಲವೇ ದಿನ 7 ದಿವಸ ಹೋದಂಗಾಗೈತೆ ರೀ. ಅದಕ್ಕಿಂತ ಮುಂಚೆ ಯಾವ ಓಣಿದೊಳಗೆ ಯಾವ ಸಮಸ್ಯೆ ಇತ್ತು ತಮ್ಮ ಗಮನಕ್ಕೂ ತಂದು ಕೊಟ್ಟಿದ್ರು ಸರ್. ಆ ಪ್ರಕಾರ ಹೆಲ್ಪ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ತಮ್ಮ ಸಹಕಾರ ಸಲಹೆ ಬೇಕಂತೇಳಿ ಕೇಳ್ಕೊಂಡು ಎಲ್ಲರಿಗೂ ಜೈ ಭೀಮ್ ಅಂತ ನಮಸ್ಕಾರ. ಮೀಟಿಂಗ್ಗಳು ಆಗಿದಾವ ಅಂದ ಕೂಡಲೇ ಪ್ರಶ್ನೆಗಳು ಭಾಳ ಕಮ್ಮಿ ಅದಾವೆ. ಯಾಕಂದ್ರೆ ಈಗಾಗಲೇ ಪ್ರಶ್ನೆಗಳು ಎಲ್ಲ ಉತ್ತರಗಳು ನೀವು ಕೊಟ್ಟಿದ್ದೀರಿ. ಈಗ ಸಮಸ್ಯೆ ಏನು ಬಂದಿತ್ತು ಅಂದ್ರೆ ಒಂದು ಡಾಲ್ಬಿದು ಅಷ್ಟೇ ರೀ. ಮತ್ತು ಡಾಲ್ಬಿ ಪರ್ಮಿಷನ್ ತೊಗೋಬೇಕಾದ್ರೆ ಪ್ರತಿಯೊಂದು ಸ್ಟೇಷನ್ದಾಗ ನಾವು ಹೋಗ್ತಿದ್ವಿ ರೀ. ಈಗ ಹೆಂಗಾಗಿತ್ತು ಅಂದ್ರೆ ನೀವು ಡಾಲ್ಬಿ ಪರ್ಮಿಷನ್ ಕೊಡಬಾರ್ದಂತಂದ್ರೆ ಮತ್ತು ನಾವು ಜಯಂತಿಗೆ ಪರ್ಮಿಷನ್ ತೊಗೊಳಕ್ಕೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಪ್ರಶ್ನೆ ನಮಗೆ ಕಾಣಾಕತ್ತೀವಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂದರೆ ಇಡೀ ಭಾರತದಾಗ ಹೊರ ದೇಶಗಳನ್ನು ಆಚರಣೆ ಮಾಡ್ತಾರೆ ಸರ್. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೇವಪ್ಪ ಅಂತೇಳಿ ಪೊಲೀಸ್ ಸ್ಟೇಷನ್ ನಾವು ಯಾಕೆ ಹೋಗ್ಬೇಕಂತ ಒಂದು ಪ್ರಶ್ನೆ ಇಲ್ಲ. ಅದಕ್ಕಾಗಿ ಡಾಲ್ಬಿ ಆದ್ರೆ ನೀವು ಕೇಳ್ಬೋದಿದ್ರಿ. ನೀವು ಕೊಟ್ಟರೆ ಎಲ್ಲರೂ ಈಗ ಕುಂತಿದ್ದಾರೆ ರೀ ಸಭೆದೊಳಗೆ, ಎಲ್ಲ ಮುಖಂಡರು ಕೊಟ್ಟಿದ್ದಾರೆ, ಆಯಾ ರಾಜ್ಯದ ಬಂದಂಥ ಜನನೂ ಅದಾರೆ. ಅದಕ್ಕಾಗಿ ನಾವು ಪರ್ಮಿಷನ್ ನೀವು ತಗೋರಿ ಅಂತ ನಮಗೆ ಹೇಳಾಕತ್ತೀರಲ್ಲ, ಬಾಬಾ ಸಾಹೇಬ್ರ ಜಯಂತಿದ ಪರ್ಮಿಷನ್ ಅದು ನಮ್ಗೆ ಅದನ್ನ ಒತ್ತಡ ನೀವು ಹಾಕಬೇಡ ಅಂತ ನಾವು ವಿನಂತಿ ಮಾಡ್ಬೋದು ಸರ್. ಡಾಲ್ಬಿದಷ್ಟು ನೀವು ಬೇಕಾದ್ರೆ ನಾವು ಪರ್ಮಿಷನ್ ನಿಮ್ಮ ಕಡೆ ತೊಗೋಬೋದು. ಜಯಂತಿದೂ ಪರ್ಮಿಷನ್ ತಗೋಂತ ನಮ್ಗೆ ಒತ್ತಡ ಆಗ್ಬೇಡ. ನಮ್ಮಷ್ಟಿಗೆ ನಾವು ಮಾಡ್ಕೊಂಡು ನಾವು ಅಲ್ಲಿ ನಾವು ನಮ್ಮ ಗಲ್ಲಿ ಒಳಗೆ ನಮ್ಮ ಊರೊಳಗೆ ಸಿಟಿದಾಗ ಸರ್ ನಾವು ಹಳ್ಳಿ ಒಳಗೆ ಶಾಂತಿನ ನಾವು ಮಾಡಿ ಮತ್ತು ಆ ಟೈಮ್ದಾಗ ಬೇಕಾದ್ರೆ ನಾವು ಅವ್ರನ್ನ ಫೋನ್ ಮಾಡಿ ಆಗಲಿ ಹೇಳ್ತೀನಿ. ಜಯಂತಿದು ಪರ್ಮಿಷನ್ ಎರಡನೇ ಮ್ಯೂಸಿಕ್ ಸಿಸ್ಟಮ್ ಬಳಸ್ತಾ ಇದ್ರೆ ನಿಮ್ಮ ಮ್ಯೂಸಿಕ್ ಸಿಸ್ಟಮ್ ಇಂದ ಬೇರೆಯವರಿಗೆ ತೊಂದರೆ ಆಗುತ್ತೆ ಆಗಲ್ಲ. ಆ ಕಾರಣಕ್ಕಾಗಿ ಪೊಲೀಸ್ ಪರ್ಮಿಷನ್ ಬೇಕಾಗುತ್ತೆ. ಕರ್ನಾಟಕ ಪೊಲೀಸ್ ಆಕ್ಟ್ ಈ 2 ವಿಚಾರದಲ್ಲಿ ಬಹಳ ಕ್ಲಿಯರ್. ಮೂರನೇದು, ಮೆರವಣಿಗೆ ಯಾವ ರೂಟಿಂದ ಹೋಗ್ತಾ ಇದೆ, ಅಲ್ಲಿ ಹಳೆ ಏನಾದರೂ ಹಿಸ್ಟ್ರಿ ಇದೆಯಾ, ಅದು ಲಾ ಆ್ಯಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಪೊಲೀಸ್ ನೋಡಬೇಕು. ಅದಕ್ಕೋಸ್ಕರ ಇಲ್ಲಿ ಏನಿದೆ, ಬೆಳಗಾವಿನಲ್ಲಿ ಸ್ವಲ್ಪ ಇಂಟಿಮೇಷನ್ ಕೊಟ್ಟಿದ್ದೀವಿ ನಿಮಗೆ ಅಂತ ಹೇಳ್ತಾರೆ. ಇಂಟಿಮೇಷನ್ ಇಲ್ಲ, ಅದು ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ತಪ್ಪು ರೋಡಿಂದ ಹೋಗ್ತಾ ಇದ್ರೆ ಹಿ ಹ್ಯಾಸ್ ದ ಪವರ್ ಟು ಟೆಲ್ ಯು ದಯವಿಟ್ಟು ಅಲ್ಲಿ ಹೋಗ್ಬೇಡಿ. ಈ ವಿಚಾರದಲ್ಲಿ ಹೇಳ್ತಾ ಇಲ್ಲ, ಬಾಕಿ ವಿಚಾರದಲ್ಲಿ ಹೇಳ್ತಾ ಇಲ್ಲ. ಓಕೆ ಸರ್, ಅದು ಆ ಲಿಮಿಟೆಡ್ ಕಂಟೆಕ್ಸ್ಟ್ ನಲ್ಲಿ ಹೇಳ್ತಾರೆ. ಪರ್ಮಿಷನ್ ಕೇಳಬೇಕಂತ ಸಾಹೇಬ್ರು ಹೇಳಿದ್ದು ಬಹಳಷ್ಟು ಕಾರ್ಯಕ್ರಮ ಆಗ್ತಾ ಇದಾವ್. ನೀವು ಕೊಟ್ರಿ ಅಂದ್ರೆ ಅಪ್ಲಿಕೇಶನ್ ಕೊಟ್ಟು ಪರ್ಮಿಷನ್ ತಗೊಂಡ್ರಿ ಅಂದ್ರೆ ನಮಗ್ ಮಾಹಿತಿ ಇರ್ತದೆ, ನಮ್ಮ ಸ್ಟೇಷನ್ದವ್ರಿಗೆ ಮಾಹಿತಿ ಇರ್ತೈತಿ. ಅವಾಗ ನಿಮಗ್ ಬಂದೋಬಸ್ತಿ ನೇಮಿಸ್ತಾರ. ಟ್ರಾಫಿಕ್ ಸಾಹೇಬ್ರು ಹೇಳಿದಂಗೆ ಟ್ರಾಫಿಕ್ ಇರ್ತದ, ಗಾಡಿಗಳು ಬಂದು ನಿಮಗೆ ಮೆರವಣಿಗೆ ಹೋಗೋ ಅಡಚಣೆ ಆಗ್ಲಾರ್ದಂಗ ಪ್ಲಸ್ ನಿಮಗೆ ಬಂದೋಬಸ್ತಿ ನಿಮಗೆ ರಕ್ಷಣೆ ಕೊಡೋ ಸಲಹೆ ಅಂತ ಇರ್ತದೆ. ಸರ್ ಕೇಳಿ ಸರ್, ನಾವು ಅಕಸ್ಮಾತ್ ನಮ್ಮ ಮೆರವಣಿಗೆ ಅದು ಮಾಡ್ಬೇಕಾಗಿದ್ರೆ ಮೊದ್ಲು ನಾವೊಂದು ನೀವು ಪಟ್ಟಿ ಪಡಿತೀವಿ. ಯಾಕಂದ್ರೆ ಯಾರೋ ಬಂದು ಎಲ್ಲೋ ಎದ್ದು ನಮ್ಮನ್ನು ನೋಡಕ್ ಆಗಲ್ದವ್ರ ಎಲ್ಲೇ ಕಲ್ಲಿಗೆ ಹೋಗೋದ್ರೆ ನಮ್ಮ ಹೆಸರು ಕೇಳಬಾರ್ದು ಅಂತಾರೆ. ನಾವು ಅಂಥದ್ದೇನು ಸಿಚುವೇಶನ್ ಅಂತ ನಾವು ಬಂದು ನಿಮಗೆ ಪರ್ಮಿಷನ್ ಬರ್ರಿ ಅಂತ ಹೇಳ್ತೇವೆ. ಬೀಟ್ ನಿಧಾನ ಒಂದು ಬೀಟ್ ಹಾಲ್ದಾರ್ದೆ ಕೊಟ್ಟು ಕಳ್ತೀರಿ ಅಂತ ಹೇಳ್ತಾರೆ. ಮತ್ತು ನೀವು ಪರ್ಮಿಷನ್ ಇದಕ್ಕೆ ಕೇಳಿದ್ರೆ ತಪ್ಪದ. ನಾವು ಹಂಗೆ ಏನಾಗ್ತಂದ್ರೆ ಅಂಥ ಸಿಚುವೇಶನ್ ಐತೆ ಅಂದ್ರೆ ನಮ್ದು ನಾವಾಗಿ ಪರ್ಮಿಷನ್ ಕೇಳಿರ್ತೀವಿ. ನೀವು ಮತ್ತು ನೀವು ಎದ್ದು ಹೇಳಿ ಕಡೆ ಸಲ ನಮ್ಗೆ ಒಂದು ಇದಕ್ಕೆ ಇದು ಹಾಕಿಕೊಟ್ಟಿರಿ ನೀವು ಕಂಡೀಷನ್, ಈ ಥರ ಇದು ಹಚ್ಚಬೇಕು ಮಾಡಬೇಕು, ನೀವು ಸ್ಪೀಕರ್ ಅದು ಹಚ್ಚಬೇಕಾದ್ರೆ ಪರ್ಮಿಷನ್ ಅವತ್ತು ಎಲ್ಲ ತೊಗೊಂಡೇವು ನಾವು. ಆದರೆ ನೀವು ಈ ಬಾಬಾ ಸಾಹೇಬ್ ಜಯಂತಿ ಪರ್ಮಿಷನ್ ಅಂದ್ರೆ ಯಾರಿಗೆ ಕೊಡ್ರಿ, ಮತ್ತು ಅದಕ್ಕೆ ಒಂದು ಟೈಮ್ ಇಡ್ರಿ. ನಮ್ಮ ಯುವಕ ಮಂಡಳಿಗೂ ಹೇಳೋದು, ಎಲ್ಲರಿಗೂ ಹೇಳೋದು, ಅದಾದ ಟೈಮ್ ಮೀರಿ ಹೋಗ್ಬಾರ್ದು ಮಹತ್ವ ಮುಗಿಯಿಲ್ಲ. ಈಗಾಗಲೇ ಹಿಂದಿನ ಗಣಪತಿ ಶಿವಜಯಂತಿ ಎಲ್ಲ ಅದಕ್ಕೆ ಟೈಮ್ ನೀರು ಎಲ್ಲ ಹೋಗಿರುತ್ತೆ. ಅದ್ರ ಮಹತ್ವನೇ ಇದೆ. ಹಂಗೇನು ಮಾಡಕ್ಕೆ ಹೋಗ್ಬೇಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡೋದು ವ್ಯವಸ್ಥೆ ಎಲ್ಲರಿಗೂ ಚಲೋತಾನೆ ಇರಬೇಕು. ಹುಡುಗಾಟಿಕೆ ಮಾಡಿ ದಂಗೆ ಮಾಡಿ ಇದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ರೈಲ್ವೆ ಸ್ಟೇಷನ್ ಬಂದಾಗ ರೆಡ್ ಕಾರ್ಪೆಟ್ ಹಾಕಿ ಸರ್, ಭೀಮರಾವ್ ಪೋದ್ದಾರ್, ಶ್ಯಾಮರಾವ್ ದೇಸಾಯಿ ಇವರು ಸ್ವಾಗತ ಮಾಡಿ ಮಹಾನಗರ ಪಾಲಿಕೆಯಲ್ಲಿ ಸನ್ಮಾನ ಮಾಡಿದ್ದು ಮತ್ತು ಕಂಗ್ರಾಗಲ್ಲಿ ಊಟ ಮಾಡಿದ್ದು ಅದು ಒಂದೇ ಘಟನೆ ಬೆಳಗಾವಿ. ಇನ್ನೂ ಮಟ್ಟ ಸೆಕೆಂಡ್ ಟೈಮ್ ಬಾಬಾ ಸಾಹೇಬ್ ಬಂದರು, ಆಮೇಲೆ ಬಿಜಾಪುರ ಕೋರ್ಟ್ ಕೇಸ್ ಬಂದರು. ಅದು ಬಿಟ್ಟ ಮೇಲೆ ಬಾಬಾ ಸಾಹೇಬ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ 100 years ಏನಾಗಲ್ಲ
ಇಲ್ಲಿ ಕಾಂಗ್ರೆಸ್ ಅಧಿವೇಶನದಾಗ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾತಾಡೋಕೆ ಕೊಡಲಿಲ್ಲ ಅಂತ ಇದೇ ಕಾಳೇಂಬ್ರದಲ್ಲಿ ಕಂಗ್ರಾಳಗಲ್ಲಿ ಮತ್ತು ಚೌಡಗಲ್ಲಿಂದ ಜನ ಒಂದೇ ಕುರ್ಚಿ ಮೇಲೆ ಕೂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಳೇಂಬ್ರದಲ್ಲಿ ಭಾಷಣ ಮಾಡಿ ರೈಲ್ವೆದಿಂದ ಮುಂಬೈಗೆ ಇದು ಭಾಳ ದೊಡ್ಡ ಘಟನೆ ಸರ್ ನಾನು ಯಾರ ಮೇಲೆ ಅಲಿಗೇಷನ್ ಮಾಡ್ತಾಯಿಲ್ಲ ಯಾರ ಮೇಲೆ ಇರಲಿಲ್ಲ ಆದರೆ ನಮ್ಮದು ಒಂದು ಭಾವನೆ ಇದೆ ಸರ್. ಲಾಸ್ಟ್ ಟೈಮು ಪೊಲೀಸ್ ಕಮಿಷನರ್ ಅಲ್ಲಿ ಅಥವಾ ಹಿಂದಿನ ಪೊಲೀಸ್ ಕಮಿಷನರ್ ಸಾಹೇಬ್ ಇದ್ದಾಗ ಕೂಡ ಸರ್ ನಾವು ಮ್ಯಾಕ್ಸಿಮಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ಕೋಆಪ್ರೇಷನ್ ತೊಗೊಂಡು ಸರ್ ಕಾರ್ಯಕ್ರಮ ಮಾಡಿದ್ದೀವಿ ಸರ್. ಇನ್ನೂ ಮಟ್ಟ ಸರ್ ನಮ್ದು ಹಿರಿಯರು ಮಾಡಿದಂಥ ಸರ್ ಬಂಡಿಗಾಲಿ ಸರ್ ಗ್ಯಾಸ್ ಹೊತ್ತಿ ಹಚ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತ ಇದ್ದಾಗ ಸರ್ ಬಂಡಿಗಾಲಿ 51 101 ಜೋಡಿ ಎತ್ತಿನ ಜೋಡಿ ಅದನ್ನು ತೊಗೊಂಡು ಇಡೀ ಬೆಳಗಾವಿ ಮೇಲೆ ಹಗಲಿ ರಾತ್ರಿ ಮೆರವಣಿಗೆ ಮಾಡಿದಂಥ ಘಟನೆ ಅದಕ್ಕೆ ಸಾಕ್ಷಿ. ಚವಾಟಗಲ್ಲಿ, ಕಾಮರ್ಗಲ್ಲಿ, ಗಾಂಧಿನಗರ ಪಂಚ ಮರಾಠ ಸಮಾಜ ಅವಾಗೆಲ್ಲ ಎತ್ತಿನ ಜೋಡಿ ಫ್ರೀಯಾಗಿ ಕೊಡ್ತೀವಿ ಸರ್. ಈ ಹಳ್ಳಿಗೆ ಚಾಕರಿ ಮಾಡ್ತಾರೆ ಆ ರೀತಿ ಇನ್ನೂ ಮಟ್ಟ ಸರ್ ಇಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿದಾಗ ಯಾವುದೇ ರೀತಿ ಒಂದು ಜಗಳ ಆಗಲಿ, ತೊಂದರೆ ಆಗಲಿ, ಕಮ್ಯುನಲ್ ಕ್ಲಾಸ್ ಆಗಲಿ ಯಾವುದೇ ರೀತಿ ಮಾಡಿಲ್ಲ. ಹಿಂದೆ ಏನೋ ಒಂದು 4-5 ವರ್ಷದಿಂದ ನಮಗೆ ಗೊತ್ತಿಲ್ಲ ಸರ್ ಯಾವುದೋ ಒಂದು ಗಾಡಿ ಎಂಟ್ರಿ ಆಗಿ ಅವರ ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ಹಾಡು ಹಚ್ಚಿದಾಗ ನಾವು ಇಮಿಡಿಯೇಟ್ ಮೇಲೆ ಬರುವಂಥ ಸಾಹೇಬ್ ಗೊತ್ತಿದೆ ಆ ಗಾಡಿನ ಹೊರಗೆ ತೆಗ್ದೇವು ಸರ್. 2 ಗಾಡಿನ ಆ ಎಲ್ಲರೂ ಬರೋಂಗಿಲ್ಲ ಅಂತ ಹೇಳ್ಬಿಟ್ಟು ಯಾಕಂದರೆ ಅವ್ರು ಮ್ಯಾಕ್ಸಿಮಮ್ ಕ್ರಿಯೇಟ್ ಮಾಡೋಕ್ಕೆ ಬಟ್ ಯಾರಿಗೂ ಕಲ್ಪನೆ ಇಲ್ಲ. ಬಟ್ ಅವಾಗಿಂದ ಅವ್ರಿಗೆ ಗಾಡಿ ಹೊರಗೆ ಮಾಡಿ 3 ಗಂಟೆ ಸರ್ ಎಲ್ಲೆಲ್ಲಿ ಮಸೀದಿ ಈಗ ನಮ್ಮ ರೂಪದಲ್ಲಿ ಎಲ್ಲ ಮಹಾನ್ ಪುರುಷರ ಜಯಂತಿ ಸರ್ ನಾವು 1 ವರ್ಷದ ಕಾರ್ಯಕ್ರಮ ಹಾಕಿದ್ದೇವೆ ಸರ್. ಎಲ್ಲ ಸಂಘಟನೆಯವರೆಲ್ಲರೂ ನಮ್ಮ ಈ ಜೂನ್ದಲ್ಲಿ ಮೇ ತಿಂಗಳಲ್ಲಿ ಗುರು ಜಯಂತಿ ಬರ್ತಾಯಿದೆ ಸರ್. ಜೂನ್ದಲ್ಲಿ ಮಕ್ಕಳೆಲ್ಲ ರಿಸಲ್ಟ್ ಆಗ್ತದೆ ಸರ್, ಅವ್ರಿಗೆ ಸನ್ಮಾನ. ಜುಲೈದಲ್ಲಿ ಟ್ರೀ ಪ್ಲಾಂಟೇಶನ್ ಸಮಾಜಕ್ಕೆ ಕೂಡ ಮಾಡಬೇಕು ಮತ್ತು ಎಲ್ಲ ಮತ್ತು ಮೊನ್ನೆ ಈಗ ನಮ್ಮ ಹುಡುಗ ಹೇಳ್ತಾರೆ ಶಾಪುರ ಕೂಡ ಡಾಲ್ಬಿ ಹಚ್ಚಿದ್ರು ಅಲ್ಲಿ ಕೂಡ ನಮ್ಮ ಆಯ್ತು ಸರ್ ನೇಹ ಬಗ್ಗೆ ಜಿಲ್ಲಾ ಆಡಳಿತ ಅಂತ ಸರ್ ಅವ್ರಿಗೆ ಒಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ಸರ್ ನಾವು 5,000 ವರ್ಷದಿಂದ ಅನ್ಯಾಯದಿಂದ ತೂರ್ಸ್ಕಾಗಿದ್ದು ಇನ್ನೂ ಅದು ಈಗೇನೋ ಒಂದು ಸ್ವಲ್ಪ ನ್ಯಾಯ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ಅಂಬೇಡ್ಕರ್ ಜಯಂತಿ ಬರೀ ದಲಿತ ಕೊಲ್ಲಿ ಅಷ್ಟೇ. ಅದನ್ನು ಬಿಟ್ಟು ಹೇಳಿದ್ರೆ ಅವರು ಸರ ಗಾಡಿಗಳು ತೆಗಿಬೇಕಾದ್ರೆ ನಮ್ಮ ಹಿರಿಯರು ಹೆಂಗೆ ಮಾಡ್ತಿರಲ್ಲ ಅದಂತ ತೆಗಿತಾರೆ. ಬಟ್ ಈಗ ಏನೈತಿ ಎಲ್ಲ ಸಮುದಾಯದವರು ಬರ್ತಾರೆ, ಎಲ್ಲರೂ ಜಾಯ್ನ್ ಆಗಿದ್ದಾರೆ, ಬೆಲ್ಲ ಗುಡ್ಡ ಇಟ್ಟಿದ್ದು ವೆರಿ ಗುಡ್ ಅವ್ರು. ನಾವೇನಂತೀವಿ ಸರ್ ನಮಗೆ ವಿನಂತಿ ಅನ್ಬೋದು ಅವ್ರು ಯಾರೇನು ಮಾಡಿ ಏನೋ ಮಾಡಿದ್ದಾರೆ ನಿಮಗೆ ಎಲ್ಲರೂ ಬರೋಣ ವಿನಂತಿ ಮಾಡ್ತಾರೆ. ಲಾಸ್ಟ್ ಟೈಮ್ ಸ್ವಲ್ಪ ಇದ್ದಾಗ ಕೂಡ ಮ್ಯಾಕ್ಸಿಮಮ್ ಹುಡುಗರಿಗೆ ನಾವು ಸಂಘಟನೆ ಚಿತ್ರ ಕೂಡ ಮಾಡಿದ್ದು ಒಳ್ಳೆ ಅವರು ಏನಂತಾರೆ ನಾವು ಕೊಡೋಲ್ಲ ಸರ್ ನಮ್ಗೆ ನಾವು ಬುಕ್ ಮಾಡಿದ್ರೆ ಸರ್ ಯಾವುದೂ ಪರಿಸ್ಥಿತಿದಾಗ ನೀವು ಬ್ಯಾನ್ ಮಾಡಬೇಡಿ. ಅವತ್ತಿನ ದಿವಸ ಸಲುವಾಗಿ ಸ್ವಲ್ಪ ಅದನ್ನು ಕಂಡೀಷನರ್ ಕೊಡ್ರಿ, ಟೈಮ್ ಆಗಿ ಕೊಡ್ರಿ, ಬಟ್ ಸೆಲೆಬ್ರೇಟ್ ಮಾಡೋಕ್ಕೆ ಅಡ್ಡಿ ಮಾಡಬೇಡಿ. ಸ್ವಲ್ಪ ತಾವು ಮಕ್ಕಳು ಹೇಳ್ಬೇಕು ಯಾರು ಚಪ್ಪಾಳೆ ಹೊಡಬೇಡ ಸರ್. ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಸರ್ ತಿಳ್ಕೊಂಡು ಆ ಘಟನೆ ನೆನಪಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡೋಣ ಅಂತ ಹೇಳಿ ನಾವೇನು ಹೇಳಿದೆವು, ನಾವು ದೊಡ್ಡ ಪ್ರಮಾಣದಾಗ ಏನು ಮಾಡ್ತೀವಿ ಮಾಡೋಂಗಿಲ್ಲ. 14th ಏಪ್ರಿಲ್ ನಮ್ಮ ಡೇಟ್ ಯಾವ ನಪ್ಪು ಬಂದ್ರೂ ಚೇಂಜ್ ಆಗಿಲ್ಲ ಅಂತ ಹೇಳಿ ಅವತ್ತು ಜಯಂತಿ ಮಾಡೇ ಬಿಟ್ಟಿರ್ತೀವಿ. ಡಿ ಸಿ ಅವರು ಬಂದು ಉದ್ಘಾಟನೆ ಮಾಡೋದು ಅದು. ಬಟ್ ನಾವು ಏನು ಸಂಭ್ರಮ ಮಾಡಬೇಕು, ಯಾಕಂದ್ರೆ ನಾವು ರಾಷ್ಟ್ರದ ಪ್ರಧಾನಿ ಆಗಿರ್ತಂದ್ರೆ ಅವ್ರಿಗೆ ನಾವು ಗೌರವ ಕೊಟ್ಟಿದ್ದು ಊಟ ಗೀಟ ಏನೋ ಮಾಡಲಿಲ್ಲ ಸರ್. ನಾವು ಕೂಡ ಗಂಭೀರದಿಂದ ಆ ರೀತಿ ಮಾಡ್ತೀವಿ. ಮತ್ತೊಂದು ಸರ್ ಜಿಲ್ಲಾ ಆಡಳಿತ ವರ್ಸಸ್ ಅಂಬೇಡ್ಕರ್ ಮಹಾಮಂಡಳ ಅಂತ ಇದು ಘಟನೆ ಆಗಿದೆ ಸರ್ ಬೆಳಗಾವಿಯಲ್ಲಿ. ಜಿಲ್ಲಾ ಆಡಳಿತ ಒಂದು ನಿಮ್ಮ ಮೆರವಣಿಗೆ ಯಾಕೆ ತೋರಿಸಲ್ಲ ಕೆಳಗೋಡಿಂದ ಅದು ತೋರಿಸ್ಬೇಕು. ನಮ್ಮ ಮೆರವಣಿಗೆ ಸೀದಾ ನಾವು ಅಂಬೇಡ್ಕರ್ ಭವನ್ ಗಾರ್ಡನ್ಗೆ ಬಂದಿದ್ದು. ಅದು 10 ನೀವು 4 ಗಾಡಿ ಇದ್ದೀವಿ ರೀ, ನಮ್ಮ 4 ಗಾಡಿ ಇದ್ದೀವಿ. ಅದು ನಿಮ್ಮ ನಮ್ಮ ಜಗಳ ಇಲ್ಲ. ಅದನ್ನು ನಾವು ಮತ್ತೆ ಎಲ್ಲ ಅಧಿಕಾರಿ ಕರ್ಕೊಂಡ್ಬಂದು ಮಾತಾ ಪ್ರೊಸೆಷನ್ದಾಗ ಎಲ್ಲರೂ ಬಂದು ಅವ್ರಿಗೆ ಜೋರು ಚಪ್ಪಾಳೆ ಬರಲಿ. ಇದೇ ರೀತಿ ಮತ್ತು ಎಲ್ಲ ಡಿ ಸಿ ಸಾಹೇಬ್ರಿ ಸಿ ಪಿ ಐ ಸಾಹೇಬ್ರು ನಮ್ಗೆ ಜಗಳ ಇಲ್ಲ, ಮತ್ತು ಪರ್ಮಿಷನ್ ಕೊಡಲೇ ಜಗಳ ಸರ್. ಇದು ನಾನು 1995ರಲ್ಲಿ ಈ ಲಿಂಗರಾಜ್ ಕಾಲೇಜ್ ಅಂತಿದ್ದೆ, ಲಿಂಗರಾಜ್ ಹಾಸ್ಟೆಲ್ ಎಲ್ಲೆಲ್ಲಿ ಹೋಗ್ತಿದ್ದೆ. ಕಾಲಲ್ಲಿ ಪ್ಯಾರಾಗಾನ್ ಸ್ಲೀಪರ್ ಇತ್ತು. ಆವಾಗ 75 ಪೈಸೆ ಇತ್ತು ಅಲ್ಲಿ ಲಿಂಗರಾಜ್ ಕಾಲೇಜ್ನಿಂದ ಶನಿವಾರ ಮನೆಗೆ ಹೋಗ್ಬಿಟ್ಟೆ ನನ್ನ ಮನೆಗೆ ಸಂಕೇಶ್ವರ. ಆ 75 ಪೈಸೆ ಉಳಿಸ್ಬೇಕಂತ ಹೇಳ್ಬಿಟ್ಟು ನಾನು
ಪ್ಯಾರಾಗನ್ ಚಪ್ಪಲಿ ಹಾಕೊಂಡು ಕಂಗ್ರಾಳಿ ಗಲ್ಲಿಯಿಂದ ಹೋಗ್ತಿದ್ದೆ. ಅವಾಗ ನಮ್ಮ ಪಾಲಿ ಎಲ್ಲ ಮಾಡೆಲ್ ಅಂದರೆ ಮಲ್ಲೇಶನ್ನ ಚೌಗ್ಲೆ ಅವರು. ಅಂದರೆ ಆ ಟೈಮಲ್ಲಿ ನಾವು ಇವರ ಒಂದು ಹೋರಾಟದ ಹಿನ್ನೆಲೆ, ಚಳವಳಿ ಹಿನ್ನೆಲೆಯಿಂದ ಭಾಳಷ್ಟು ಇನ್ಸ್ಪೈರ್ ಆದವರು. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಅದಕ್ಕೆಲ್ಲ ಗೌರವಯುತವಾಗಿ ಅಂದರೆ ಅದನ್ನು ಮನದಲ್ಲಿ ನಾನು ಇಟ್ಕೊಂಡು ವಿಚಾರ ಹೇಳ್ತೀನಿ. ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಕರೆದಿರುವಂಥ ಈ ಸಭೆಯಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ ಚರ್ಚೆ ಆಗದೆ ಕೇವಲ ಡಾಲ್ಬಿ ಚರ್ಚೆ ಮಾತ್ರ ನಡೀತಾ ಇದೆ ಅನ್ನೋದು ಅತ್ಯಂತ ವಿಪರ್ಯಾಸದ ಸಂಗತಿ. ಇದು ನನಗೆ ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ನಿಮ್ಗೆ ಇದು ಇಷ್ಟ ಆಗ್ತದೋ ಅನಿಷ್ಟ ಆಗ್ತದೋ ನನಗೆ ಗೊತ್ತಿಲ್ಲ. ಸಮಸ್ಯೆ ಅಂದರೆ ನೀವು ಎಲ್ಲದಕ್ಕೂ ಚಪ್ಪಾಳೆ ಹೊಡಿತೀರಿ, ನನಗೆ ಅರ್ಥ ಆಗುತ್ತೆ. ದಟ್ ಥಿಂಗ್ ಶುಡ್ ನಾಟ್ ಹ್ಯಾಪನ್. ನೋಡ್ರಿ, ಬೇರೆಯವ್ರು ಯಾರು ಮಾತಾಡ್ತಾರಲ್ಲ ಅಂತ ಗೊತ್ತಿಲ್ಲ, ನಾನು ಮಾತಾಡ್ತೀನಿ ಅಷ್ಟೇ. ಮಾತಾಡ್ಬೇಕಂತ ಅನಿಸ್ತದೆ, ನಾನು ಮಾತಾಡ್ತೀನಿ ಅಷ್ಟೇ, ಆಯ್ತಾ? ಈಗ ಬಹಳಷ್ಟು ವಿಷಯಗಳನ್ನ ಹೇಳಿದ್ರು. ಶಾಪುರದಲ್ಲಿ 10 ಡಾಲ್ಬಿ ಹಚ್ಚಿದ್ರು. ಮೊನ್ನೆ ಯಾವುದೋ ಫಂಕ್ಷನ್ ಅಲ್ಲಿ ಹಂಗಾಯ್ತು, ಹಿಂಗಾಯ್ತು, ಅದಾಯ್ತು, ಇದಾಯ್ತು, ಕತೆ ಎಲ್ಲ ಆಲ್ರೆಡಿ ನಾವು 15-20 ದಿವಸ ಆಯ್ತು ದುಡ್ಡು ಕೊಟ್ಟಿದೀವಿ, ಅದೆಲ್ಲ ಕತೆ ಎಲ್ಲ ಹೇಳಿದ್ರಿ. ಆಯ್ತೆಲ್ಲ ಒಪ್ಕೊಳ್ಳೋಣ. ನೋಡ್ರಿ, ದೇಶದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26ಕ್ಕೆ ಸಮರ್ಪಣೆ ಮಾಡ್ತಾರೆ ಲೋಕಸಭೆಯಲ್ಲಿ. ಪಂಡಿತ್ ನೆಹರು ಅವರ ಸಮ್ಮುಖದಲ್ಲಿ ಮತ್ತು ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್, ಬಾಬು ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖ. ಬರ್ಲಿಲ್ಲ ಹಂಚಿಕೆ ಇರ್ತಾರೆ, ಕೇಸ್ ಹಾಕ್ತಾರೆ. ಏನು ಜೈಲೂರು ಇಲ್ವೋ ಕೇಸ್ ಸಹಾಯಕ್ಕೆ ಬರ್ತೀವಿ, ಮತ್ತೇನು ನನಗೆ ಗೊತ್ತಿರ್ತದೆ. ಚಪ್ಪಾಳಪ್ಪ ಪೊಲೀಸ್ ಸರ್, ಪ್ಲೀಸ್ ಯು ಕನ್ಸಿಡರ್ ಅವರ್ ರಿಕ್ವೆಸ್ಟ್ ಆನ್ ಬಿಹಾಫ್ ಆಫ್ ಕಮ್ಯುನಿಟಿ. ಮತ್ತು ಈ ಸಲ ಕೊಟ್ಟಂದ್ರೆ ಸರ್, ಇದು ಮುಂದೆ ಏನು ಬರ್ತಿಲ್ಲ ದಿನದ್ದು. ನೀವು ಮೊದಲು 6 ತಿಂಗಳು ವರ್ಷಕ್ಕಿಂತ ಮುಂಚೆ ಮೀಟಿಂಗ್ ತೊಗೊಂಡ್ರೆ ಅವಾಗ 100 ಸರ್ ಇತ್ತು. ಹಿಂದೂ ಕೂಡ 2-3 ಸಲ ನಾವು ಮಿನಿಮಮ್ ಮಾಡಿರೋ ಸರ್. ಬೇಕಾದ್ರೆ ನಾವು ತೆಗೆದು ನೋಡ್ತೀವಿ. ನಾವು ಕಮಿಷನರ್ ಜೊತೆ ನಾವು ಹೊಂದಾಣಿಕೆ ಮಾಡ್ಬೋದು. ಅವಾಗ ಕೂಡ ಕಮ್ಮಿ ಮಾಡಿದ್ರು, ಈಗೂ ಕೂಡ ಕಮ್ಮಿ ಮಾಡ್ತೀವಿ. ಮ್ಯಾಕ್ಸಿಮಮ್ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಸರ್. ಅದು ದಯವಿಟ್ಟು ಇದು ಒಂದೇ ವಿಶೇಷವಾಗಿ ಇಷ್ಟೊಂದು ಜನ ಮೀಟಿಂಗ್ ಬಂದಾಗ ಸರ್, ಬಾಕಿ ಕಂಡಿದ್ರೆ ಒಬ್ಬರು ಬರಕ್ಕೆ ಬರ್ತಿಲ್ಲ ಸರ್. ಪ್ಲೀಸ್ ಕನ್ಸಿಡರ್. ನಾವು ಎಲ್ಲರ ಬಗ್ಗೆ ಹೇಳ್ತಾರೆ ಸರ್, ನೀವು ಹಿಂದೂ ಹೋದ್ಮೇಲೆ ನಮಗೆ ಜಗಳ ನೀವು ಯಾಕೆ ಮಾತಾಡಿ ಬಂದಿದ್ದೇವೆ. ಇನ್ನೊಂದ್ಸಲ ಈ ಸಭೆಗೆ ಸ್ವಾಗತಿಸ್ತಾ ಅಂತಿಮವಾಗಿ ನಾವು ರಾಜ್ಯೋತ್ಸವ ದಿನ ಕಲಿತ್ಕೊಂಡಿದ್ದೀವಿ. ಇದು ರಾಜ್ಯೋತ್ಸವ ಎಲ್ಲ ಚೆನ್ನಾಗಿ ಆಯಿತು. ಇಲ್ಲಿ ಸಂಜೆ ಟೈಮ್ಗೆ ಇವರಲ್ಲಿ ಗುದ್ದಾಡಿಕೊಂಡು ಸ್ಟ್ಯಾಬಿಂಗ್ ಮಾಡಿಬಿಟ್ರು. ಸೊ ಅದು ಪ್ರಿವೆಂಟ್ ಮಾಡೋಕ್ಕೆ ಈ ಪೂರ್ತಿ ರೂಟಲ್ಲಿ ನಮ್ಮ ಅಧಿಕಾರಿಗಳು, ಸಿಬ್ಬಂದಿಗಳು ಅಲ್ಕೋಬ್ರಿ ತರಲದ್ರ ಜೊತೆಗೆ ಇರ್ತಾರೆ. ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾರೆ. ಮತ್ತು ಅದು ಅವಮಾನ ಕೂಡ ಇದೆ. ಅಷ್ಟೇ, ವಿಶ್ವ ಮನುಷ್ಯ ಒಂದು ಜಯಂತಿಗೆ ನೀವು ಕುಡ್ಕೊಂಡು ಬರೋದು ಸರಿ ಇಲ್ಲ. ಯಾರ ಹತ್ರ ಕಂಡು ಬಂದರೆ ನಾವು ಅವರಿಗೆ ಸ್ಟೇಷನಲ್ಲಿ ಕೊಡ್ತೀವಿ. ಎಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ಕಳಿಸ್ಕೊಡ್ತೀವಿ. ಅದು ಕೂಡ ನಾವು ಅಲ್ಲಿ ತಕ್ಷಣ ಅವ್ರ ಮೇಲೆ ಕ್ರಮ ತಗೋತೀವಿ. ಟ್ಯಾಬ್ಲ್ಯೂ ನೀವು ಏನಿದೆ ನೀವು ಮಾಡ್ತಾ ಇದ್ದೀರಿ. ಈಗ ನಿನ್ನೆ